ಗ್ರಾಮದಲ್ಲಿ ವಫ್ ಬೋರ್ಡ್ ಆಸ್ತಿ ಕಾಮಗಾರಿ ಹಣ ದುರ್ಬಳಕೆ ಬಗ್ಗೆ ಧ್ವನಿ ಎತ್ತಿದೆ. ಸನಾವುಲ್ಲಾ ಯುವಕನ ಮೇಲೆ ಚಾಕು ಇರಿತ. ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ತಲಮಾರಿ ಗ್ರಾಮದಲ್ಲಿ 2025ರಲ್ಲಿ ವಫ್ ಮಂಡಳಿ ಇಲಾಖೆ ಅಧಿಕಾರಿಗಳು ತಲಮಾರಿ ಗ್ರಾಮಕ್ಕೆ ತೆರಳಿದಾಗ ವಫ್ ಆಸ್ತಿ ಕಾಮಗಾರಿ ಅವ್ಯವಹಾರದ ಬಗ್ಗೆ ಸನಾವುಲ್ಲಾ ಎಂಬ ಯುವಕನು ಪ್ರಕರಣ ನೀಡಿದ್ದರಿಂದ ತಲಮಾರಿ ಗ್ರಾಮದಲ್ಲಿ 2025ರಲ್ಲಿ ಈ ಹಿಂದೆ ತನಿಖೆ ನಡೆದ ಸ್ಥಳದಲ್ಲಿಯೇ ಗಲಾಟೆಯಾಗಿದ್ದು, ಸಂಬಂಧಪಟ್ಟ ವಫ್ ಮಂಡಳಿ ಅಧಿಕಾರಿಗಳ ಮೇಲೆ ಮತ್ತು ವಫ್ ಬೋರ್ಡ್ ಸದಸ್ಯರುಗಳ ಮೇಲೆ ಹಣ ದುರ್ಬಳಕೆ ಬಗ್ಗೆ ಲೋಕಾಯುಕ್ತ ಪ್ರಕರಣ ದಾಖಲಿಸಿದ್ದು, ಅದು ಈಗ ವಿಚಾರಣಾ ಹಂತದಲ್ಲಿದ್ದು, ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿದಾಗ ಕಾಮಗಾರಿಯಲ್ಲಿ ಅವ್ಯವಹಾರ ಬಗ್ಗೆ ಪರಿಶೀಲಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿರುವುದರಿಂದ ಪ್ರಕರಣ ದಾಖಲಿಸಿದ ಯುವಕರನ್ನ ರಾಯಚೂರು ನಗರಕ್ಕೆ ರಾಜಸಂಧಾನಕ್ಕೆ ಬಂದ ಸಂದರ್ಭದಲ್ಲಿ ಮಾತುಕತೆ ನಡೆಯುವ ಸಮಯದಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ಅತಿ ವಿಕೋಪಕ್ಕೆ ಹೋದಾಗ ಯುವಕನ ಮೇಲೆ ಚಾಕುವಿನಿಂದ ಹಿರಿದು ಹಲ್ಲೆ ಮಾಡಲಾಗಿದೆ. ರಾಯಚೂರು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆ PSI 15 ಜನರ ಮೇಲೆ ಪ್ರಕರಣ ದಾಖಲಿಸಿದ್ದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಲ್ಲೆಗೊಳಗಾದ ಸನಾವುಲ್ಲಾ ಮತ್ತು MD ಕಿಬಿರಿಯ ಶೌಕತ್ ಅಲಿ ಎಂಬ 3 ಯುವಕರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.